ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಶಿಧರ್ ಭಟ್. ಬಿಹಾರ್ ಚುನಾವಣಾ ಫಲಿತಾಂಶ ಇದು ರಾಜ್ಯದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಕುತೂಹಲಕರವಾದ್ದು. ಅದನ್ನು ಬೇರೆ ಬೇರೆ ಆ್ಯಂಗಲ್ನಿಂದ ಎನಲೈಸ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇದನ್ನು ನಾನು ದಟ್ ಈ ಹಿಂದೆ ಈ ಬಗ್ಗೆ ನಾನು ಮಾತನಾಡಿದ್ದೆ, ವಿಶ್ಲೇಷಣೆ ಮಾಡಿದ್ದೆ. ಅದು ಬೇಕಾದರೂ ತಾವು ನೋಡ್ಬೋದು. ಈ ಒಂದು ಕಾಂಗ್ರೆಸ್ ಪಕ್ಷ ಏನಿದೆಯಲ್ಲ, ಕಾಂಗ್ರೆಸ್ ಪಕ್ಷದ ಮೇಲೆ ಇದು ಬೀರುವ ಪರಿಣಾಮ ಯಾವ ರೀತಿಯದು ಅನ್ನೋದನ್ನು ನಾವು ಅರ್ಥ ಮಾಡೋಕ್ಕೆ ಟ್ರೈ ಮಾಡಿಕೊಂಡ್ರೆ ಆಗ ನಮಗೆ ಕರ್ನಾಟಕದ ಮೇಲೆ ಪರಿಣಾಮ ಆಗುತ್ತೆ. ಒಂದು, ಕಾಂಗ್ರೆಸ್ ಹೈಕಮಾಂಡ್ ಈ ಚುನಾವಣಾ ಫಲಿತಾಂಶದಿಂದ ಇನ್ನಷ್ಟು ದುರ್ಬಲವಾಗುತ್ತೆ. ಯಾಕೆಂದರೆ ಈ ಹೊಡೆತದಿಂದ ಹೊರಗೆ ಬರೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್ಸ್. ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗಿ ಯಾವತ್ತು ವಾಪಸ್ ಬರ್ತಾರೋ ಗೊತ್ತಿಲ್ಲ. ಸೊ ಆ ಸಿಚುವೇಶನ್ ಇದೆ. ಅದ್ರ ಜೊತೆ ಯಾರು ರೆಸ್ಪಾನ್ಸಿಬಲ್ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಫಿಕ್ಸ್ ಆಗುತ್ತಾ? ಐ ಡೋಂಟ್ ಥಿಂಕ್ ಸೊ. ಅದಾದರೆ ರಾಹುಲ್ ಗಾಂಧಿನೋ ಮಲ್ಲಿಕಾರ್ಜುನ ಖರ್ಗೆ ಯಾರೊಬ್ಬರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಓಪನ್ನ ತಗೊಳ್ಳದೇ ಇದ್ದರೂ ಕೂಡ ಒಳಗಡೆ ಹಾಂಟ್ ಮಾಡ್ತಾ ಇರುತ್ತೆ. ಈ ಸೋಲಿಗೆ ನಾನೇ ಜವಾಬ್ದಾರಿ ಅನ್ನೋದು ರೀತಿಯಲ್ಲಿ. ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಈ ಸೋಲನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನೋದು ಮುಖ್ಯ. ಅದಕ್ಕೆ ಮೂಲಭೂತವಾಗಿ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಇಂಟ್ರಾಸ್ಪೆಕ್ಷನ್ ಅಂತೀವಿ. ಯಾರ ತಪ್ಪು ಎಲ್ಲವನ್ನ ಮೀರಿ ಕಾಂಗ್ರೆಸ್ನಲ್ಲಿ ಇಂಟ್ರಾಸ್ಪೆಕ್ಷನ್ ಅನ್ನೋದು ಹೊರಟೋಗ್ಬಿಟ್ಟಿದೆ. ಅವರು ಇಂಟ್ರಾಸ್ಪೆಕ್ಷನ್ ಮಾಡೋದನ್ನು ಬಿಟ್ಟುಬಿಟ್ಟಿದ್ದಾರೆ. ಈಗ ಮಾಡಬೇಕಾದ ಅನಿವಾರ್ಯ ಸ್ಥಿತಿ ಉಂಟಾಗಿದೆ. ಅದರ ಜೊತೆಗೆ ಈ ಇಂಡಿಯಾ ಒಕ್ಕೂಟವನ್ನು ಒಗ್ಗೂಡಿಸಿ ಇಟ್ಟುಕೊಳ್ಳುವ ಸವಾಲಿದೆ ಅವ್ರ ಮುಂದೆ. ಅದು ಉಳಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಯಾರಾದರೂ ಮತ ತಂದರೆ ಬೆಲೆ, ಅವ್ರಿಗೆ ಓಟ್ ಥರ ಶಕ್ತಿ ಇಲ್ಲ ಅಂದರೆ ಆ ಬೆಲೆ ಇರಲ್ಲ ಅಂತ. ಕಾಂಗ್ರೆಸ್ ದುರ್ಬಲವಾಗಿರೋದೇನಿದೆ ಅದು ಈ ಮತ ತರುವ ಶಕ್ತಿಯನ್ನು ಯಾವತ್ತೂ ಕಳ್ಕೊಬಿಟ್ಟಿದೆ ಅಂತ. ಆದ್ದರಿಂದ ಈ ಬಗ್ಗೆ ಇಂಟ್ರಾಸ್ಪೆಕ್ಷನ್ ಮಾಡಬೇಕು. ನಿಜವಾದ ದಟ್ ಜನತಾಂತ್ರಿಕ ಮೌಲ್ಯಗಳು ಕಾಂಗ್ರೆಸ್ನ ಒಳಗಡೆ ಬಂದರೆ ಕಾಂಗ್ರೆಸ್ ಉಳ್ಕೊಳ್ಳುತ್ತೆ. ಕೇವಲ ಈ ವ್ಯಕ್ತಿ ಪೂಜೆಯಲ್ಲಿ ನಿರತರಾದರೆ ಕಾಂಗ್ರೆಸ್ ವಿಲ್ ಸಫರ್. ಸೊ ಅದರಿಂದ ಭಾಳ ಮುಖ್ಯವಾಗಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕತ್ವದ ಮೇಲೆ ಇದು ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ. ಅದು ಇನ್ನು ಕರ್ನಾಟಕಕ್ಕೆ ಬರೋಣ. ಇದು ಕರ್ನಾಟಕಕ್ಕೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ನೋಡೋಣ. ಒಂದು, ಹೈಕಮಾಂಡ್ ದುರ್ಬಲವಾದರೆ ಇದರ ಲಾಭ ಆಗೋದು ಯಾರಿಗೆ? ಕರ್ನಾಟಕದಲ್ಲಿ ಈಗ ಎರಡು ಗುಂಪುಗಳಿವೆ. ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಗುಂಪು, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾದರೆ ಇದರ ಲಾಭ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗುತ್ತೆ ಅಲ್ವಾ? ಬಹುಮಟ್ಟಿಗೆ ನಿಜ ಅದು. ಯಾಕೆಂದರೆ ನೀವು ಒಬ್ಬ ಸ್ಥಳೀಯ ನಾಯಕರನ್ನು ಪ್ರಶ್ನಿಸುವ ಅಥವಾ ಬದಲಿಸುವ ಸ್ಥಿತಿಯಲ್ಲಿ ಈ ಸೋಲಿನ ನಂತರ ಕಾಂಗ್ರೆಸ್ ಇರಲ್ಲ, ಸಾಧ್ಯನೇ ಇಲ್ಲ. ಅದರ ಜೊತೆಗೆ ರಾಜ್ಯ ಮಟ್ಟದ ನಾಯಕರುಗಳನ್ನು ಯಾರನ್ನೂ ಮುಟ್ಟುವ ಶಕ್ತಿ ಅವರಿಗಿರಲ್ಲ. ಅದನ್ನೇನೋ ಮಾಡೋಕ್ಕೆ ಹೋದರೆ ಕಾಂಗ್ರೆಸ್ ಮುಳುಗಿ ಹೋಗುತ್ತೆ. ಆದ್ದರಿಂದ ಇದು ಸಿದ್ದರಾಮಯ್ಯನವರ ಬಹುದೊಡ್ಡ ವರದಾನ. ನಾನು ಈ 2 ದಿನಗಳ ಹಿಂದೆ ಹೇಳಿದ್ದೆ, ಯಾವಾಗ ಮತಗಟ್ಟೆ ಸಮೀಕ್ಷೆ ಬಂತು. ಈ ಮತಗಟ್ಟೆ ಸಮೀಕ್ಷೆ ನಿಜ ಆದರೆ ಇದು ಸಿದ್ದರಾಮಯ್ಯನವರಿಗೆ ವರದಾನ ಅನ್ನುವ ಮಾತನ್ನು ನಾನು ಹೇಳಿದ್ದೆ. ನಾವು ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್. ಸಿದ್ದರಾಮಯ್ಯ ಇನ್ನಷ್ಟು ಗಟ್ಟಿಯಾಗ್ತಾರೆ. ಅವರು ಇನ್ನಷ್ಟು ತಮ್ಮ ಎದೆಯನ್ನು ಉಬ್ಬಿಸಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಿಂತ್ಕೋಬೋದು. ಜಾಸ್ತಿ ಮಾತಾಡೋಕ್ಕೆ ಹೋದರೆ ಗೊತ್ತು ಕಣ್ರಿ, ನಿಮ್ಮ ನಾಯಕತ್ವದಲ್ಲಿ ನೀವೇನು ಅಭೂತಪೂರ್ವ ಸಾಧನೆ ಮಾಡಿದಿರಿ ಬಿಹಾರದಲ್ಲಿ, ಗೊತ್ತು ನನಗೆ, ಕರ್ನಾಟಕದಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ಅದರ ಜೊತೆಗೆ ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನು ಈಗ ಮುಟ್ಟಲಾಗದ ಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ತಲುಪಿದೆ. ಸಾಧ್ಯನೇ ಇಲ್ಲ. ಆದ್ದರಿಂದ ಒಂದು, ಸಿದ್ದರಾಮಯ್ಯನವರ ಗುಂಪು ಈ ಚುನಾವಣಾ ಫಲಿತಾಂಶದ ನಂತರ ಪ್ರಬಲ ಆಗೋದು. ಡಿ ಕೆ ಶಿವಕುಮಾರ್ ಇನ್ನಷ್ಟು ದುರ್ಬಲರಾಗ್ತಾರೆ. ಅವರು ಕೂಡ 2028ರವರೆಗೆ ನನಗೆ ನನ್ನ ಕೂಲಿ ಕೊಡಿ ಎಂದು ಕೇಳುವ ಸ್ಥಿತಿಯಲ್ಲೂ ಇರುವ ಸಾಧ್ಯತೆ ಕಡಿಮೆ. ತಕ್ಷಣಕ್ಕಂತೂ ಇಲ್ಲ. ಯಾಕೆಂದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಈಗ ರಾಹುಲ್ ಗಾಂಧಿ ವಿದೇಶಕ್ಕೆ ಹೊರಟಿರ್ತಾರೆ, 14-17ಕ್ಕೆ ಹೋಗ್ತಾರೆ ಅಂತ ಆಯಿತು. ಅವ್ರು ಹೋದರೆ ಈ ತಿಂಗಳ ಏನು ವಾಪಸ್ ಬರಲ್ಲ. ಅದಾದಮೇಲೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅನ್ನೋದು ಸಭೆ ಸೇರುತ್ತೋ ಚರ್ಚೆ ಮಾಡುತ್ತೋ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ಎಲ್ಲ ಈ ಕಾಂಗ್ರೆಸ್ BJP ಎಲ್ಲ ಒಂದಾಗಿದೆ ಕಣ್ರಿ. ಎಲ್ಲ ಬಟ್ಟಂಗಿಗಳು ಹುಜೂರುಗಳು ತುಂಬಿಕೊಂಡಿದ್ದಾರೆ. ನಾಯಕರಿಗೆ ಅದೇ ಇಷ್ಟ. ಯಾರ್ಯಾರು ತಮ್ಮನ್ನು ಹೊಗಳ್ತಾರೆ, ಯಾರ್ಯಾರು ತಮ್ಮನ್ನು ಇದು ಮಾಡ್ತಾರೆ, ಅದು ಮುಖ್ಯ ಅವರಿಗೆ ಅಷ್ಟೇ.
ಅದು ಬಿಟ್ಟು ನಿಜವಾಗಿ ಪಕ್ಷವನ್ನು ಪ್ರಬಲಗೊಳಿಸುವುದಕ್ಕೆ ಸಬಲಗೊಳಿಸುವುದಕ್ಕೆ ಏನು ಮಾಡಬೇಕು ಅನ್ನುವ ಆಲೋಚನೆ ಚರ್ಚೆಗಳು ನಡೆಯಲಾರದ ಸ್ಥಿತಿಗೆ ರಾಜಕೀಯ ಪಕ್ಷಗಳು ತಲುಪಿವೆ. ಅದರಲ್ಲಿ ಕಾಂಗ್ರೆಸ್ ಕೂಡ ಹೊರತಾಗಿಲ್ಲ. ಕಾಂಗ್ರೆಸ್ ಈಗ ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಕಾಂಗ್ರೆಸ್ಸು ಎಲ್ಲ ಸ್ಥಳೀಯ ನಾಯಕರನ್ನು ಮುಗಿಸಿ ರಾಜಕೀಯವಾಗಿ ಈಗ ಸ್ಥಳೀಯ ನಾಯಕರೇ ಇಲ್ಲದಿರುವ ಸ್ಥಿತಿ ಬಂದಿದೆ. ಭಾಳಷ್ಟು ಕಾಂಗ್ರೆಸ್ ನಾಯಕರುಗಳು ಬಿ ಜೆ ಪಿಗೆ ವಲಸೆ ಹೋಗಿದ್ದಾರೆ, ನಾಯಕರುಗಳೇ. ಇಂಥ ಸ್ಥಿತಿಯಲ್ಲಿ ಈ ಕರ್ನಾಟಕದ ಅಧಿಕಾರ ಹಂಚಿಕೆಯ ಪ್ರಶ್ನೆ ಇದೆಯಲ್ಲ, ಅದನ್ನು ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ, ಇದು ಇದರ ಮುಖ್ಯವಾದ ಪ್ರಶ್ನೆ. ಇನ್ನು ನವಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡಲಾಗಿತ್ತು, ಇನ್ನೊಂದಾಗಿತ್ತು. ಆದರೆ ಆ ನವಂಬರ್ ಕ್ರಾಂತಿಯೆಲ್ಲ ಬದಿಗಿಟ್ಟು ಈ ಕಾಂಗ್ರೆಸ್ ಮಾಡಬೇಕಾದ್ದೇನು ಗೊತ್ತಾ, ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಯಾಗಿ ಮುಂದುವರಿಯುವಂತೆ ನೋಡ್ಕೋಬೇಕು. ಇದರಲ್ಲಿ ಏನಾದರೂ ವ್ಯತ್ಯಾಸ ಆದರೂ ಪಕ್ಷ ಕರ್ನಾಟಕದಲ್ಲೂ ಮುಳುಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುವುದಕ್ಕೆ ಇಬ್ಬರು ಕಾಂಟ್ರಿಬ್ಯೂಷನ್ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರ ಇಮೇಜ್ ಮತ್ತು ಜನಬೆಂಬಲ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ. ಇವು ಎರಡೂ ಸೇರುವುದೇ ಕಾಂಗ್ರೆಸ್ನಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಅಂತ. ಇಂಥ ವಿನ್ನಿಂಗ್ ಕಾಂಬಿನೇಷನ್ನು ಕಾಂಗ್ರೆಸ್ ಪಕ್ಷ ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಈ ವಿನ್ನಿಂಗ್ ಕಾಂಬಿನೇಷನ್ ಅನ್ನೋದು ಇದೆ. ಇದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋದರೆ ಕಾಂಗ್ರೆಸ್ ವಿಲ್ ಸಫರ್. ಸಿದ್ದರಾಮಯ್ಯನವರ ಇಮೇಜ್ ಇಲ್ಲದಿದ್ದರೂ ಗಾನು, ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ ಸಂಪನ್ಮೂಲ ಇಲ್ಲದಿದ್ದರೂ ಗಾನು. ಇವು ಎರಡನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಇದರ ಮುನ್ಸೂಚನೆ ಅನ್ನುವಂತೆ ಡಿ ಕೆ ಶಿವಕುಮಾರ್ 2 ದಿವಸದ ಹಿಂದೆ ಮಾತನಾಡಿದ್ದಾರೆ. ನಾನು ಸಿದ್ದರಾಮಯ್ಯ ಇಬ್ಬರು ಜೊತೆಯಾಗಿದ್ದೀವಿ, ಜೊತೆಯಾಗಿ ಇರ್ತೀವಿ, ಜೊತೆಯಾಗಿ ಮುಂದುವರಿತೀವಿ. 2028ರವರೆಗೆ ನಾನು ಕಾಯುವುದಕ್ಕೆ ಸಿದ್ಧ ಅನ್ನುವ ರೀತಿ ಅವ್ರ ಮೆಸೇಜ್ ಅವ್ರಿಗೆ ಗೊತ್ತಿತ್ತೆ ಅಂತ. ಒಂದು ಬಿಹಾರದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಲ್ಲ, ಮುಗೀತು, ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ದುರ್ಬಲ ಆಗತ್ತೆ ಅನ್ನುವುದು ಅವರಿಗೆ ಗೊತ್ತಿರಬಹುದು ಅಂತ ಅವ್ರಿಗೆ ಆ ಎಕ್ಸ್ಪೆಕ್ಟೇಷನ್ ಇತ್ತು ಅನಿಸುತ್ತೆ ನನಗೆ. ಆ ಕಾರಣಕ್ಕಾಗಿ ಅವರು 2 ದಿವಸದಿಂದ ಒಂಥರ ಈ ಆಂಟಿಸಿಪೇಟರಿ ಬೇಲ್ ತಗೊಳ್ಳೋಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅದು ಕಾರಣ ಏನು ಅನ್ನೋದು ಈ ರಿಸಲ್ಟ್ ಬಂದ ಮೇಲೆ ಗೊತ್ತಾಗ್ತಾ ಇದೆ. ಆದರೆ ಒಳಗಡೆ ಅವರಿಗಿರುವ ಮುಖ್ಯಮಂತ್ರಿ ಆಗುವ ಆಸೆ ಇದೆಯಲ್ಲ, ಆಸೆಯನ್ನು ಅವರು 2028ರವರೆಗೆ ಹಾಗೆ ಉಳಿಸಿಕೊಳ್ಳುವುದು ಮತ್ತು 28ರಲ್ಲಿ ವಾಪಸ್ ಅಧಿಕಾರಕ್ಕೆ ಬರೋದು ಒಂದೇ ಅವರಿಗಿರುವ ಮಾರ್ಗ. 28ರಲ್ಲಿ ವಾಪಸ್ ಬರೋದಕ್ಕೂ ಅವರಿಗೆ ಸಿದ್ದರಾಮಯ್ಯನವರ ಇಮೇಜ್ ಬೇಕೇ ಬೇಕು, ಹಾಗೆಯೇ ಇವರು ಸಂಪನ್ಮೂಲ ಬೇಕು. ಅದು ಸಾಧ್ಯ ಆಗುತ್ತಾ? ಸೊ ಸಾಧ್ಯ ಆಗುತ್ತೆ ಇಲ್ವೋ ಬೇರೆ, ಬಟ್ ಅದನ್ನು ಸಾಧ್ಯ ಆಗದಂತೆ ನೋಡಿಕೊಳ್ಳುವ ಈ ಬಟ್ಟಂಗಿಗಳ ಪಡೆ 2 ನಾಯಕರಲ್ಲಿದೆ. 2 ನಾಯಕರ ಸುತ್ತಮುತ್ತಲೂ ಇದೆ. ಸಿದ್ದರಾಮಯ್ಯನವ್ರ ಸುತ್ತಮುತ್ತ ಇರೋ ಬಟ್ಟಂಗಿಗಳು ಹಾಗೇನೆ, ಅವರು ಸದಾ ಡಿ ಕೆ ವಿರುದ್ಧ ಏನು ಮಾಡ್ಬೋದು ಹೇಳ್ಬೋದು ಅನ್ನೋ ಐಡಿಯಾ ಕೊಡ್ತಿರ್ತಾರೆ. ಸೊ ಇಬ್ಬರ ನಡುವೆ ಕೂಡ, ಇಬ್ಬರ ಸುತ್ತಲೂ ಕೂಡ ಒಂದು ಬಟ್ಟಂಗಿಗಳ ಪಡೆ ಇದೆ ಅಂತ. ಅವರು ಆದಷ್ಟು ಈ ಸಂಬಂಧವನ್ನು ಕೆಡಿಸೋದಕ್ಕೆ ಟ್ರೈ ಮಾಡ್ತಾರೆ, ಸ್ವಾರ್ಥಕ್ಕಾಗಿ, ಪಕ್ಷವನ್ನು ಉಳಿಸುವುದಕ್ಕೆ ಅಲ್ಲ. ಆದರೆ ಈಗ ಕಾಂಗ್ರೆಸ್ ಪಕ್ಷಕ್ಕಿರುವ ಅನಿವಾರ್ಯತೆ ಅಂತಂದರೆ ಸಿದ್ದರಾಮಯ್ಯನವರ ಇಮೇಜ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ 2 ಜೊತೆಯಾಗಿ ಹೋಗಬೇಕು. ಸೊ ಅದಕ್ಕೆ ಬೇಕಾದಂಥ ವಾತಾವರಣ ಸೃಷ್ಟಿಸಿದರೆ ಕಾಂಗ್ರೆಸ್ ಉಳ್ಕೋಬೋದು, 28ರಲ್ಲೂ ಬರೋದಕ್ಕೆ ಸಾಧ್ಯ ಆಗ್ಬೋದು. ಅದ್ರ ಜೊತೆ ಕಾಂಗ್ರೆಸ್ಸಿಗೆ ಇನ್ನೊಂದು ಭಾಳ ಮುಖ್ಯವಾದ ಪಾಠ ಏನು ಗೊತ್ತಾ, ಬಿಹಾರ ಚುನಾವಣೆಯಿಂದ. ಸೊ ಈ ಕರ್ನಾಟಕದ ಗ್ಯಾರಂಟಿ ಮಾಡೆಲ್ ಇದೆಯಲ್ಲ, ಅದು ವಿನ್ನಿಂಗ್ ಮಾಡೆಲ್ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಬಿಹಾರದಲ್ಲಿ NDA ಗೆಲ್ಲುವುದಕ್ಕೂ ಕೂಡ ಈ ಒಂದು ಬೇರೆ ರೂಪದಲ್ಲಿ ಬಂದಂಥ ಗ್ಯಾರಂಟಿ ಕಾರಣ ಅಂತ. ಅದರಿಂದ ಆ ದೃಷ್ಟಿಯಿಂದ ಕರ್ನಾಟಕಕ್ಕೆ ಈ ಗ್ಯಾರಂಟಿಗಾಗಿ ತಮಗೆ ತಾವೇ ಶಾಬಾಸ್ಗಿರಿ ಕೊಟ್ಕೋಬೋದು. ಇದು ಒಂದು ರೀತಿ. ಏನೇ ಇದಾದ ಮೇಲೆ ಹಾಗಿದ್ರೆ ಈಗ ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡ್ತಾರಾ ಇಲ್ಲೋ ಹೇಳೋಕ್ಕೆ ಕಷ್ಟ. ಸೊ ಸೋಲ್ ಹಾಗೆ ಕಂಡ್ರಿ ಮನುಷ್ಯನ ಕಂಗೆಡಿಸ್ತಾ ಹೋಗುತ್ತೆ. ಅದರಿಂದ ಈ ಸೋಲ್ನಿಂದ ರಾಹುಲ್ ಗಾಂಧಿ ಹೇಗೆ ಹೊರಗಡೆ ಬರ್ತಾರೆ, ಕರ್ನಾಟಕ ರಾಜಕಾರಣದ ಜೊತೆ ಅವ್ರು ಲಕ್ಷ್ಯ ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ನನಗನ್ಸೋ ಹಾಗಿಲ್ಲ. ಈ ಒಂದು ಅಧಿಕಾರ ಹಂಚಿಕೆ, ನವಂಬರ್ ಕ್ರಾಂತಿ ಎಲ್ಲ ಕತೆ ಸದ್ಯಕ್ಕಂತೂ ಮುಗಿದ ಹಾಗೆ. ಸೊ ಇದು ಆಗೋದಕ್ಕಿನ್ನೂ
ಈ ವರ್ಷದಲ್ಲಂತೂ ಸಾಧ್ಯ ಇದೆ ಅಂತ ನನಗನ್ಸಲ್ಲ. ನೆಕ್ಸ್ಟ್ ಇಯರ್ವರೆಗೆ ಅದು ಮುಂದೂಡಲ್ಪಡಬಹುದು. ಆದ್ದರಿಂದ ನಾನು ಮೊದಲೇನೇ ಹೇಳಿದ್ದೆ, ಈ ಚುನಾವಣಾ ಫಲಿತಾಂಶ ಸಿದ್ದರಾಮಯ್ಯನವರಿಗೆ ಇನ್ನಷ್ಟು ಬಲವನ್ನು ತುಂಬಿದೆ. ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರೂ ಸವಾಲು ಎಸೆಯುವ ಸ್ಥಿತಿಯಿಂದ ಈ ಚುನಾವಣಾ ಫಲಿತಾಂಶ ಅವರನ್ನು ತಂದು ನಿಲ್ಲಿಸಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನಷ್ಟು ತಾಳ್ಮೆ ಏನಿದೆ, ಆ ತಾಳ್ಮೆಯನ್ನು ಕಲಿಸುವುದು ಈ ಫಲಿತಾಂಶದಿಂದ ಅಂತ. ಸೊ ಅವರ ತಾಳ್ಮೆಯನ್ನು ಕಲಿಬೇಕು. ಇವರಿಗೂ ಕೂಡ ಸಿದ್ದರಾಮಯ್ಯನವರಿಗೆ ನಿರಾತಂಕವಾಗಿ ಆಡಳಿತ ನಡೆಸುವ ಸ್ಥಿತಿ ಹಾಗೇನಾದರೂ ಬಂದರೆ ಯು ಸಿ ದಟ್ ಜನ ಚೀತು ಅಂತ ಬೈಯದಂತೆ ಆಡಳಿತ ನಡೆಸಬೇಕಾದ ಅನಿವಾರ್ಯತೆ ಇದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಈ ವಾರದಲ್ಲಿ ಸ್ಪಷ್ಟವಾಗಿ ಹೇಳಬೇಕು, ನಾವು ಅಧಿಕಾರ ಹಂಚಿಕೆ ಸೂತ್ರ ಇದೆಯೋ ಇಲ್ವೋ, ಮುಖ್ಯಮಂತ್ರಿ ಹುದ್ದೆಯನ್ನು ಬದಲು ಮಾಡ್ತೀವೋ ಇಲ್ವೋ, ಎಲ್ಲವನ್ನು ಜನರ ಮುಂದೆ ಭಾಳ ಸ್ಪಷ್ಟವಾಗಿ ಹೇಳಬೇಕು. ಮಾಡಲ್ಲ ಅಂತಂದರೆ ನೋ ಕ್ವೆಶ್ಚನ್ ಆಫ್ ಚೇಂಜ್ ಆಫ್ ಲೀಡರ್ಶಿಪ್. ಆಗ ಏನಾಗುತ್ತೆ, ಅಡ್ಮಿನಿಸ್ಟ್ರೇಷನ್ ಚುರುಕುಗೊಳ್ಳುತ್ತೆ. ಅಡ್ಮಿನಿಸ್ಟ್ರೇಷನ್ ಚುರುಕುಗೊಳ್ಳದಿದ್ದರೆ ಕಾಂಗ್ರೆಸ್ ವಿಲ್ ಹ್ಯಾವ್ ಟು ಸಫರ್, ಸರ್ಕಾರ ಸಫರ್ ಆಗಬೇಕಾಗುತ್ತೆ ಮತ್ತು ತಿರುಗಿ ಅಧಿಕಾರಕ್ಕೆ ಬರುವಂಥ ಕನಸನ್ನು ಬಿಡಬೇಕಾಗುತ್ತೆ. ಇದನ್ನೇ ಈ ಬಿಹಾರ್ ಚುನಾವಣೆಯ ಫಲಿತಾಂಶದ ಬಹುದೊಡ್ಡ ಪಾಠ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ. ಒಂದು ಜನಪರವಾಗಿ ಕೆಲಸ ಮಾಡುವಂಥದ್ದು, ಮಹಿಳಾ ಮತದಾರರು, ಮಹಿಳಾ ಸಮಸ್ಯೆ, ಇವರು ಮಹಿಳಾ ಸಮಸ್ಯೆ ಹ್ಯಾಂಗೆ ಹ್ಯಾಂಡಲ್ ಮಾಡ್ತಿದ್ದಾನೆ ಅಂತ ಗೊತ್ತಿದೆ. ಧರ್ಮಸ್ಥಳದ ವಿಚಾರದಲ್ಲೇ ಮಹಿಳೆಯರ ಪರವಾಗಿ ನಿಲ್ಲದೇನೆ ದೊಡ್ಡವ್ರ ಪರವಾಗಿ ನಿಂತವ್ರು ಇವರು. ಮಹಿಳೆಯರ ಪರವಾಗಿ ನಿಂತೇ ಇಲ್ಲ. ನಿತೀಶ್ ಕುಮಾರ್ ತೋರಿಸ್ಕೊಟ್ಟಿದ್ದು ಮಹಿಳಾ ಪರವಾಗಿ ನಿಂತರೆ ಮಾತ್ರ ನೀವು ಅಧಿಕಾರದಲ್ಲಿ ಮತ್ತೆ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ ಅಂತ ಭಾಳ ಸ್ಪಷ್ಟ. ಆದ್ದರಿಂದ ಅದನ್ನು ಕರ್ನಾಟಕ ಸರ್ಕಾರ ಪ್ರೂವ್ ಮಾಡಬೇಕಾಗಿದೆ. ನಾನು ಮಹಿಳೆಯರ ಪರವಾಗಿ ನಿಂತಿದ್ದೀವಿ, ಮಹಿಳೆಯರ ಪರವಾಗಿ ನಿಲ್ಲಬೇಕಾಗಿದೆ. ಮಹಿಳೆಯರ ಮೇಲೆ ನಡೆಯುವ ಅತ್ಯಾಚಾರಗಳು, ಅಪಹರಣ, ಕೊಲೆ, ಸುಲಿಗೆ ಅಂತ ವಿರುದ್ಧ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಬೇಕು, ಇನ್ಕ್ಲೂಡಿಂಗ್ ಧರ್ಮಸ್ಥಳ. ದೊಡ್ಡವರ ದೀಪೋತ್ಸವಕ್ಕೆ ಹೋಗ್ತೀವಿ ನಮ್ಮ ಮಂತ್ರಿಗಳೆಲ್ಲ, ದೀಪ ಅಲ್ಲಾಡಿಸ್ತೀವಿ ಅಂತ ಕೂತರೆ ಸೊ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಇವರು ಮತ್ತೆ ಕಸದ ಬುಟ್ಟಿಗೆ ಹೋಗಬೇಕಾಗ್ಬೋದು. ಇದು ಅವರಿಗೆ ಅಂಥ ಒಂದು ಎಚ್ಚರಿಕೆಯನ್ನು ಕೊಡಲಿ, ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿ. ರಾಜ್ಯ ನಾಯಕರುಗಳು ಕೂಡ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಅಗತ್ಯ ಇದೆ. ಆಗುತ್ತಾರ, ಮಾಡ್ಕೋತಾರ, ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ವಿಶೇಷ. ಇನ್ನೊಂದು ವಿಚಾರದಾಗ ಮತ್ತೆ ತಗೊಂಡು ಭೇಟಿ ಮಾಡಿ. ನಮಸ್ಕಾರ.